ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯದೇ ಸುದ್ದಿ ನೀವು ನೋಡ್ತಾ ಇರಬಹುದು, ಗಮನಿಸಿರಬಹುದು ಕೂಡ. ಯಾಕೆ ಅಂತ ಕೇಳೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮರು ನೋಂದಣಿ ಕಡ್ಡಾಯ ಅಂತ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಅದರಲ್ಲಿ DK ಶಿವಕುಮಾರ್ ಅವರು ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಮೊನ್ನೆ ನಡೆದಂತಹ ಪ್ರೆಸ್ ಮೀಟ್ ನಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದ್ದು, ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಯಲ್ಲಿ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಲೇಬೇಕು ಅಂತ ಕಡ್ಡಾಯವನ್ನ ಹೇರಿದ್ದಾರೆ. ಸೊ ಹಾಗಾದ್ರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನ ಪಡ್ಕೊಳ್ಬೇಕಂದ್ರೆ ಹೊಸದಾಗಿ ಅರ್ಜಿ ಪ್ರತಿಯೊಬ್ರು ಕೂಡ ಸಲ್ಲಿಸಬೇಕಾ? ಖಂಡಿತವಾಗ್ಲೂ ಸಲ್ಲಿಸಬೇಕು. ಹಾಗಾದ್ರೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು? ಎಲ್ಲ ಕಡೆನೂ ಕೂಡ ಈಗ ಕೊಟ್ಟಿಲ್ಲ. ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಅಂತ ನಾವು ಹೇಳ್ತಿರ್ತೀವಿ, ಆದ್ರೆ ಎಲ್ಲ ಕಡೆನೂ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾದ್ರೆ ಯಾವ ಜಾಗದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ? ಏನೇನ್ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕು? ಹೋದ ಬಾರಿ ತೆಗೆದುಕೊಂಡಿರೋದರ ಜೊತೆಗೆ ಇನ್ನೂ ಹಲವಾರು ಡಾಕ್ಯುಮೆಂಟ್ಸ್ ಗಳನ್ನ ನೀವು ತೆಗೆದುಕೊಳ್ಬೇಕು. ಬರೀ 3 ಡಾಕ್ಯುಮೆಂಟ್ಸ್ ಗಳಷ್ಟೇ ಅಲ್ಲ. ಸೊ ಮುಖ್ಯವಾಗಿ 3 ಡಾಕ್ಯುಮೆಂಟ್ಸ್ ಇರ್ತವೆ. ಅದರ ಜೊತೆಗೆ ಇನ್ನೂ ಹಲವಾರು ಡಾಕ್ಯುಮೆಂಟ್ಸ್ ಗಳು, ಅದನ್ನ ನಾನು ಹೇಳ್ತೀನಿ. ಸೊ ಮುಖ್ಯವಾಗಿ ಬಯೋಮೆಟ್ರಿಕ್ ಕೂಡ ಮಾಡಿಸ್ಬೇಕು ಅಂತ ತಿಳಿಸಲಾಗಿದೆ. ಬನ್ನಿ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಆದಷ್ಟು ನೀವು ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ನೋಡ್ತಾ ಇದ್ರಿ, ಮರು ನೋಂದಣಿ ಕಡ್ಡಾಯವಂತ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಅದರಲ್ಲಿ DK ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ನೂತನ ಸಿಎಂ ಅಂತ ಕರೆಸಿಕೊಂಡಂತಹ DK ಶಿವಕುಮಾರ್ ಅವರು ಎಲ್ಲ ಯೋಜನೆಗಳಲ್ಲಿ ವೆರಿಫಿಕೇಶನ್ ಮಾಡ್ತಿದ್ದಾರೆ. ಬರೀ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಷ್ಟೇ ಅಲ್ಲ, ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಹೌದು. ಅದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಇನ್ಮೇಲಿಂದ 5 ಕಿಟ್ಗಳ ಕೊಡುವಂತಹ ಸಾಧ್ಯತೆ ಇದೆ ಅಲ್ವಾ. ಇನ್ನು ಶಕ್ತಿ ಯೋಜನೆಯಲ್ಲಿ ವೆರಿಫಿಕೇಶನ್ ಮಾಡಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡೋದು. ಹೊರ ರಾಜ್ಯದ ಮಹಿಳೆಯರು ನಮ್ಮ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ತೆಗೆದುಕೊಂಡು ತಿರುಗಾಡ್ತಕ್ಕಂಥದ್ದನ್ನ ಬಂದ್ ಮಾಡಿಸ್ಲಿಕ್ಕೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ತರ್ತಿದ್ದಾರೆ. ಜೊತೆಗೆ ಸ್ನೇಹಿತರೆ, ಶಕ್ತಿ ಯೋಜನೆಯಲ್ಲಿ ಜೊತೆಗೆ ಗೃಹಜ್ಯೋತಿ ಯೋಜನೆಯಲ್ಲಿ ಕೆಳಗಡೆ ಮನೆ ಮೇಲ್ಗಡೆ ಅಂಗಡಿ, ಅಥವಾ ಮೇಲ್ಗಡೆ ಮನೆ ಕೆಳಗಡೆ ಅಂಗಡಿ ಆದ್ರೆ ಮೀಟರ್ ನಲ್ಲಿ 200 ಯೂನಿಟ್ ನ ಫ್ರೀ ಆಗಿ ಪಡ್ಕೊಳ್ಳೋದು. ಮನೆಗೆ ಮಾತ್ರ ನಾವು ಕೊಟ್ಟಿರೋದು, ಬಿಸಿನೆಸ್ ಗಲ್ಲ ಅಂತ DK ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಸೊ ಹೀಗಾಗಿ ಯಾರು ಈ ರೀತಿ ಕೆಳಗಡೆ ಶಾಪು ಮೇಲ್ಗಡೆ ಮನೆ, ಅಂದ್ರೆ ಕೆಳಗಡೆ ಬಿಸಿನೆಸ್ ಮೇಲ್ಗಡೆ ಮನೆಯಲ್ಲಿ ವಾಸವಾಗಿರೋದು, ಇದರಿಂದ ಫ್ರೀ ಆಗಿ 200 ಯೂನಿಟ್ ಕೊಡೋದಿಲ್ಲ ಅಂತ ಕೇಂದ್ರ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಹೀಗಾಗಿ ಅಲ್ಲಿ ಕೂಡ ವೆರಿಫಿಕೇಶನ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ಹಿಂದಿನ ವಿಡಿಯೋಸ್ ಅಲ್ಲಿ ತಿಳಿಸಿದ್ದೀನಿ. ಈಗ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಬದಲಾವಣೆ ಆಗಿದ್ದು, ಇಲ್ಲಿ ಮೃತಪಟ್ಟವರ ಹೆಸರಿನಲ್ಲಿ ಲಕ್ಷಾಂತರ ಮಹಿಳೆಯರ ಒಂದು ಕುಟುಂಬಸ್ಥರು ದುಡ್ಡನ್ನ ಪಡ್ಕೊಳ್ತಾ ಇರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಸೊ ಹೀಗಾಗಿ ವೆರಿಫಿಕೇಶನ್ ಮಾಡ್ತಾ ಮಾಡ್ತಾ ಲಕ್ಷಾಂತರ ಫಲಾನುಭವಿಗಳು ಸಿಗ್ತಾ ಇರುವಂತಹ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಬೇಡ, ಹೊಸದಾಗಿನೇ ಅರ್ಜಿ ಸಲ್ಲಿಸ್ಬಿಡ್ಲಿ ಅಂತ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಯಾಕೆ ಅಂತ ಕೇಳೋದಾದ್ರೆ, ಈಗ 100 ಕೋಟಿಗಿಂತ ಹೆಚ್ಚಿನ ದುಡ್ಡು ಸರ್ಕಾರದಕ್ಕೆ ಖಜಾನೆಗೆ ಒಂದು ಹೊಡೆತ ಬಿದ್ದಿದೆ, ನಷ್ಟ ಆಗಿದೆ. ಸೊ ಹೀಗಾಗಿ ಆ ನಷ್ಟ ಅಂತೂ ಭರಿಸ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಈಗಾಗಲೇ ಮೃತಪಟ್ಟವರ ಮಹಿಳೆಯರಿಗೆ ಅಕೌಂಟ್ಗೆ ದುಡ್ಡು ಹೋಗಿದೆ, ಅದನ್ನ ರೀಫಂಡ್ ಮಾಡ್ಕೊಳ್ಳಿಕ್ಕಂತೂ ಆಗೋದಿಲ್ಲ, ಮರುಪಾವತಿ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಸೊ ಹೀಗಾಗಿ ಅದನ್ನ ಇನ್ಮೇಲಿಂದ ಹೋಗಬಾರದಂತ ನಾವು ತಡಿಬೇಕಲ್ವಾ. ಸೊ ಆ ಒಂದು ಕಾರಣದಿಂದಾಗಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನ ಹೋಗಬಾರ್ದಂತ ಅದನ್ನ ಸ್ಟಾಪ್ ಮಾಡಲಕ್ಕೆ ಒಂದು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಂತ ತಿಳಿಸಿದ್ದಾರೆ. ಬಯೋಮೆಟ್ರಿಕ್ ಅನ್ನ ತಂದಿದ್ರು, ಈಗ ಹೊಸದಾಗಿನೇ ಅಪ್ಲಿಕೇಶನ್ ಹಾಕಿ ಅಲ್ಲಿಯೇ ಬಯೋಮೆಟ್ರಿಕ್ ಕೊಡ್ಬೇಕು ಅನ್ನುವಂಥದ್ದು ಇಲ್ಲಿ ಸರ್ಕಾರದ ನಿಯಮ. ಸೊ ಹಾಗಾದ್ರೆ ಸ್ನೇಹಿತರೆ, ಈ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೀವು ಇನ್ನೊಂದು ಕಾರಣ ಇದೆ. ಬರೀ ಈಗ ಮೃತಪಟ್ಟವರ ಹೆಸರಿನ ಒಂದು ನಿಮಗ್ ಮಾಹಿತಿ ಗೊತ್ತಾಗಿದೆ, ಅದಕ್ಕಾಗಿ ಈ ಒಂದು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ತಿಳಿಸಿದಾರಂತ. ಅದಷ್ಟೇ ಅಲ್ಲದೆ ಇನ್ನೊಂದು ಉದ್ದೇಶ ಏನಪ್ಪಾ ಅಂದ್ರೆ, ಒಂದೇ ಮನೆಯಲ್ಲಿ 2 ಅಥವಾ 3 ರೇಷನ್ ಕಾರ್ಡ್ ಅನ್ನ ಸರ್ಕಾರ ಈಗಾಗಲೇ ಮಹಿಳೆಯರು ಪಡ್ಕೊಳ್ತಕ್ಕಂಥದ್ದು. ಈಗ ತಂದೆಯ ಹೆಸರಿನಲ್ಲಿ ಒಂದು ರೇಷನ್ ಕಾರ್ಡ್ ಇದ್ರೆ, ಅಂದ್ರೆ ತಂದೆ ತಾಯಿಯರ ಹೆಸರಿನಲ್ಲಿ ಒಂದು ರೇಷನ್ ಕಾರ್ಡ್ ಇದ್ರೆ, ದೊಡ್ಡ ಮಗನದ್ದು ಅವನ ಪತ್ನಿಯದು ಒಂದು ರೇಷನ್ ಕಾರ್ಡ್ ಇರುತ್ತೆ, ಚಿಕ್ಕ ಮಗನಂದು ಒಂದು ರೇಷನ್ ಕಾರ್ಡ್ ಇರುತ್ತೆ. ಈ ರೀತಿ ನೀವು ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನ ಮಾಡ್ಕೊಂಡು ಒಂದೇ ಮನೆಯಲ್ಲಿ ವಾಸವಾಗಿದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗತ್ತೆ. ಯಾವ ರೇಷನ್ ಕಾರ್ಡ್ ಕೂಡ ಉಳಿಯೋದಿಲ್ಲ. ಇದು ಸರ್ಕಾರದ ಎಚ್ಚರಿಕೆ. ಯಾಕಂದ್ರೆ ಈ ರೀತಿನೂ ಕೂಡ ಲಕ್ಷಾಂತರ ಫಲಾನುಭವಿಗಳು ಮಾಡ್ತಾ ಇದ್ದು ಸರ್ಕಾರಕ್ಕೆ ಇದು ಕೂಡ ಲಾಸ್ ಆಗ್ತಾ ಇದೆ. ಸರ್ಕಾರ ಏನ್ ಹೇಳುತ್ತೆ,
ಒಂದು ರೇಷನ್ ಕಾರ್ಡ್‌ನಲ್ಲಿ ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡಿಕೊಳ್ಳಿ. ಇಲ್ಲ ಅಂದ್ರೆ ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡ್ಕೊಂಡ್ರೆ ನಿಮ್ಮ ರೇಷನ್ ಕಾರ್ಡ್‌ಗಳನ್ನ ರದ್ದು ಮಾಡಲಾಗತ್ತೆ ಅಂತ ತಿಳಿಸಲಾಗಿದೆ. ಈಗ ವೋಟರ್ ಐಡಿಗಳನ್ನು ಕೂಡ ಚೆಕ್ ಮಾಡಲಾಗ್ತಾ ಇದೆ. ಗ್ರಾಮ ಪಂಚಾಯಿತಿಗಳ ಮುಖಾಂತರ, ಜೊತೆಗೆ ಮುನ್ಸಿಪಾಲ್ಟಿಗಳ ಮುಖಾಂತರ. ಸೊ ನಿಮ್ಮ ಒಂದು ವೋಟರ್ ಐಡಿಗಳನ್ನ ಚೆಕ್ ಮಾಡಿ ಯಾವ ಮನೆಯಲ್ಲಿ ಯಾರು ವಾಸವಾಗಿದ್ರಿ, ನಿಮ್ಮ ರೇಷನ್ ಕಾರ್ಡ್‌ಗಳು ಒಂದಿದೆಯಾ ಅಥವಾ 2 ಇದೆಯಾ ಇದ್ರೆಲ್ಲದರ ಬಗ್ಗೆ ಕಂಪೇರ್ ಮಾಡ್ಕೊಂಡು ನಿಮಗೆ ಎಲಿಜಿಬಿಲಿಟಿನ ಕೊಡಲಾಗತ್ತೆ. ಸೊ ಯಾರು ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಒಂದು ಎಚ್ಚರಿಕೆಯಿಂದ ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ಈ ಬಾರಿ ಸ್ಟ್ರಿಕ್ಟ್ಲಿ ಕ್ರಮವನ್ನ ಕೈಗೊಳ್ತಕ್ಕಂಥದ್ದು ಆಧಾರ್ ಕಾರ್ಡು, ನಿಮ್ಮ ಬ್ಯಾಂಕ್ ಪಾಸ್‌ಬುಕ್ಕು, ಜೊತೆಗೆ ರೇಷನ್ ಕಾರ್ಡ್ ಅನ್ನ ತೆಗೆದುಕೊಳ್ಳೋದು, ಜೊತೆಗೆ ಮೊಬೈಲ್ ಸಂಖ್ಯೆ ಬೇಕು. ಆ ಒಂದು ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್‌ಬುಕ್‌ಗೆ ಲಿಂಕ್ ಆಗಿರಬೇಕು. ಅಕೌಂಟ್ ಆಕ್ಟಿವ್ ಇರಬೇಕು. ಮತ್ತು ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ ಕಾರ್ಡ್‌ಗಳಿದಾವೋ ಅದರೆಲ್ಲದರ ಬಗ್ಗೆ ಚರ್ಚೆ ಆಗತ್ತೆ. ಸೊ ಜೊತೆಗೆ ಕಾಸ್ಟ್ ಇನ್ಕಮ್ ಕೂಡ ಬೇಕಾಗತ್ತೆ ಮತ್ತು ನಿಮ್ಮ ಮನೆಯವರ ಆಧಾರ್ ಕಾರ್ಡ್‌ಗಳನ್ನು ಕೂಡ ಕೇಳುವಂತಹ ಸಾಧ್ಯತೆ ಇದೆ. ಯಜಮಾನನ ಆಧಾರ್ ಕಾರ್ಡ್ ಕೇಳುವಂತಹ ಸಾಧ್ಯತೆ ಇದೆ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್‌ಗಳನ್ನ ಕೇಳಲಾಗಬಹುದು. ಸೊ ಹಾಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್‌ಗಳನ್ನ ರದ್ದು ಮಾಡ್ಲಿಕ್ಕೆ ಯಾವುದೇ ಕ್ರಮವನ್ನು ಕೂಡ ಸರ್ಕಾರ ಕೈಗೊಳ್ಳಲಿಕ್ಕೆ ಹಿಂದೇಟು ಹಾಕೋದಿಲ್ಲ ಅನ್ನೋದು ನಿಮಗೆ ಕನ್ಫರ್ಮ್ ಆಗಿದೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಎಷ್ಟು ಲಾಸ್ ಅನ್ನ ಕವರ್ ಮಾಡಲಾಗತ್ತೋ, ಎಷ್ಟು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗತ್ತೋ ಅಷ್ಟು ಪ್ರಯತ್ನವನ್ನ ಸರ್ಕಾರ ಮಾಡೇ ಮಾಡತ್ತೆ. ಇದರಿಂದ ಸರ್ಕಾರಕ್ಕೆ ಒಂದು ತರದಲ್ಲಿ ರಿಲೀಫ್ ಸಿಕ್ಕಂಗಾಗತ್ತೆ, ನಷ್ಟ ಉಳ್ದಂಗಾಗತ್ತೆ. ಹಾಗಾಗಿ ಸರ್ಕಾರ ಎಷ್ಟು ಪ್ರಯತ್ನ ಮಾಡಬೇಕೋ ಅದೆಲ್ಲವನ್ನು ಕೂಡ ಮಾಡತ್ತೆ. ಸೊ ನೋಡಿ, ಈ ರೀತಿ ವೆರಿಫಿಕೇಶನ್ ಆಗ್ತಾ ಇದೆ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೀವು ಎಲ್ಲಿ ಹೋಗಬೇಕು ಅನ್ನುವಂತಹ ಪ್ರಶ್ನೆ ಕೂಡ ನಿಮ್ಮಲ್ಲಿ ಬಂದಿರಬಹುದು. ಸ್ನೇಹಿತರೆ, ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಈಗಾಗಲೇ ನೀವು ಗ್ರಾಮವನ್ನು, ಕರ್ನಾಟಕವನ್ನು, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ರಿ. ಸೊ ಅದೇ ರೀತಿಯಾಗಿ ಈಗಲೂ ಕೂಡ ಸೇಮ್ ಟು ಸೇಮ್ ಅಲ್ಲಿಯೇ ಹೋಗಿ ನೀವು ಅಪ್ಲಿಕೇಶನ್ ಹಾಕಬಹುದಂತೆ. ಈಗಾಗಲೇ ನೀವು ನೋಡ್ತಾ ಇದ್ರಿ ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿರೋದು. ಅದರಲ್ಲಿ ಚಿಕ್ಕಮಗಳೂರಿನಲ್ಲಿ 5,042, ದಾವಣಗೆರೆಯಲ್ಲಿ 5,926, ಧಾರವಾಡದಲ್ಲಿ 5,628 ಒಂದು ಫಲಾನುಭವಿಗಳು ಈಗ ಮೃತಪಟ್ಟಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಜೊತೆಗೆ ದಕ್ಷಿಣ ಕನ್ನಡದಲ್ಲಿ ಕೂಡ 9,000, ಉಡುಪಿಯಲ್ಲಿ 2,800, ಗದಗದಲ್ಲಿ 565, ದಾವಣಗೆರೆಯಲ್ಲಿ 4,000, ಬಾಗಲಕೋಟೆಯಲ್ಲಿ 34, ಜೊತೆಗೆ 490, ಮೈಸೂರಿನಲ್ಲಿ 5,000, ಉತ್ತರ ಕನ್ನಡದಲ್ಲಿ 5,243, ಹಾವೇರಿಯಲ್ಲಿ 980, ಕೊಡಗದಲ್ಲಿ 304, ಚಿತ್ರದುರ್ಗದಲ್ಲಿ 12,000, ಕೊಪ್ಪಳದಲ್ಲಿ 3,500 ತನಕ, ರಾಯಚೂರದಲ್ಲಿ 1,694, ಹೀಗೆ ಶಿವಮೊಗ್ಗ ಸೇರಿದಂತೆ ಬಳ್ಳಾರಿ, ಧಾರವಾಡ, ಬೆಂಗಳೂರು ಗ್ರಾಮಾಂತರ, ಕಲಬುರಗಿ, ಕೋಲಾರ, ಬೆಳಗಾವಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ವೆರಿಫಿಕೇಶನ್ ಆಗ್ತಾ ಇದ್ದು, ಯಾರು ಎಲಿಜಿಬಲ್ ಇರ್ತಾರೋ ಅವರಿಗೆ ಮಾತ್ರ ದುಡ್ಡು, ಇಲ್ಲದವರಿಗೆ ಕೊಡೋದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಸೊ ಈಗಾಗಲೇ ಅಂಗನವಾಡಿ ಕೇಂದ್ರಗಳು, ಗ್ರಾಮ ಪಂಚಾಯಿತಿಗಳು ಬಹಳಷ್ಟು ವೆರಿಫಿಕೇಶನ್ ಮಾಡ್ತಾ ಇದೆ, ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆಹಾರ ಇಲಾಖೆ, ಸೊ ಎಲ್ಲ ಸಾರಿಗೆ ಇಲಾಖೆ, ಶಕ್ತಿ ಯೋಜನೆಯಲ್ಲಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ, ಜೊತೆಗೆ ಪ್ರತಿಯೊಂದು ಯೋಜನೆಗಳಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಒಟ್ಟಾರೆಯಾಗಿ ಎಲಿಜಿಬಲ್ ಇದೀರಾ ಇಲ್ವಾ ಸರ್ಕಾರದ ಗಮನಕ್ಕೆ ಬಂದೇ ಬರುತ್ತೆ. ಅದರ ಆಧಾರದ ಮೇಲೆ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಈಗ ಒಂದ್ ಸ್ವಲ್ಪ ಡಿಲೇ ಆಗಬಹುದು, ಆದ್ರೆ ಸ್ಟಾರ್ಟ್ ಆದ್ರೆ ಪ್ರತಿಯೊಂದು ಕಂತುಗಳು ಕೂಡ ಕ್ಲಿಯರ್ ಆಗತ್ತೆ. ಸೊ ಈ ಇನ್ಫಾರ್ಮೇಶನ್ ನಾನು ನಿಮ್ಗೆ ತಿಳಿಸಲೇಬೇಕಾಗಿತ್ತು, ತಿಳಿಸಿದ್ದೀನಿ. ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಫಿಕೇಶನ್ ಸಿಗ್ಲಿ.